ಹಲೋ ಗಾಯ್ಸ್, ನಮಸ್ತೆ. ನಾನು ಸಂಯುಕ್ತ. ನಾನಿವತ್ತು ನಿಮಗೆ ನಿಮ್ಮ ಕೋಪನ ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗಾಯ್ಸ್, ನಾನು ಹೇಳೋ ಸಿಂಪಲ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಕೋಪ ಆಟೋಮೆಟಿಕ್ಕಾಗಿ ನಿಮ್ಮಿಂದ ದೂರ ಓಡಿ ಹೋಗುತ್ತೆ. ಹಾಗಿದ್ರೆ ಏನು ಅಂತ ನೋಡೋಣವಾ? ಸ್ಟೆಪ್ ನಂಬರ್ 1, ನಿಮ್ಮ ಕೈ ಮುಷ್ಟಿಯನ್ನು ನೀವು ಬಿಗಿಯಾಗಿ ಹಿಡ್ಕೊಳ್ಳೋದು. ಏನಿದು ನನಗೆ ಗೊತ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳಿದ ನಿಜಾನೇ. ನಿಮ್ಮ ಕೈ ಮುಷ್ಟಿಯನ್ನು ಬಿಗಿಯಾಗಿ ಹಿಡಿಬೇಕು, ಆದರೆ 5 to 10 ಸೆಕೆಂಡ್ಸ್ಗಿಂತ ಜಾಸ್ತಿ ಹೊತ್ತು ಹಿಡಿಬಾರ್ದು. ಈ 5 to 10 ಸೆಕೆಂಡ್ಸ್ ಆದಮೇಲೆ ಏನು ಮಾಡಬೇಕು? ಆ ಥರ ಹಿಡಿದ್ರೆ ನಮ್ಮ ಕೋಪ ಕಮ್ಮಿ ಆಗುತ್ತಾ ಅನ್ನೋ ಯೋಚನೆ ನಿಮ್ಮ ಮೈಂಡಲ್ಲಿ ಬಂದಿರಬೇಕಲ್ವ ಗಾಯ್ಸ್? 5 to 10 ಸೆಕೆಂಡ್ಸ್ ಆಗೋವರೆಗೂ ನಿಮ್ಮ ಕೋಪ ನಿಮ್ಮ ಕೈ ಮುಷ್ಟಿ ಒಳಗಡೆ ಇರುತ್ತೆ ಗಾಯ್ಸ್. 10 ಸೆಕೆಂಡ್ಸ್ ಆದಮೇಲೆ ನಿಮ್ಮ ಕೈಗೆ ರೆಕ್ಕೆ ಹಿಡ್ಕೊಂಡಿರೋ ಥರ ಫೀಲ್ ಮಾಡಿಕೊಂಡು ಇಮ್ಯಾಜಿನ್ ಮಾಡಿ ನಿಮ್ಮ ಕೈನ ಬಿಡ್ತಾ ಹೋದರೆ ನಿಮ್ಮ ಕೈನಲ್ಲಿ ನಿಮ್ಮ ಸ್ಟ್ರೆಂತು, ನಿಮ್ಮ ಮುಖದ ಮೇಲೆ ಸಾಫ್ಟ್ನೆಸ್ಸು ಎರಡೂ ಕೂಡ ನೀವು ನೋಟಿಸ್ ಮಾಡ್ಬೋದು. ಇದನ್ನು ಒಂದು ಸಲ ಟ್ರೈ ಮಾಡಿ ಗಾಯ್ಸ್. ನಿಮ್ಮ ಕೋಪ ಕಂಪ್ಲೀಟಾಗಿ ಕಡಿಮೆ ಆಗೋದನ್ನು ನೀವು ನೋಡ್ಬೋದು. ಸ್ಟೆಪ್ ನಂಬರ್ 2 ಹೋಗೋಣವಾ? ಸ್ಟೆಪ್ ನಂಬರ್ 2, ಸ್ಟಾಪ್, ನೋ, ನನ್ನ ಕೈಲಿ ಆಗಲ್ಲ ಅಂತ ಹೇಳೋದು. ಗೈಸ್, ನೀವು ಮ್ಯಾಷಿನ್ಸ್ ಅಲ್ವಾ ಎಲ್ಲ ಕೆಲಸನೂ ಮಾಡೋದಕ್ಕೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡಿ. ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ. ಇನ್ನೂ ನಮಗೆ ಕೋಪ ಜಾಸ್ತಿ ಆಗ್ತಾಯಿದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಸಿಂಪಲ್ಪ, ಯಾರ ಜೊತೆನೂ ಮಾತಾಡಬೇಡಿ, ಶಾಂತವಾಗಿದ್ಬಿಡಿ. ನೀವು ಕೋಪದಲ್ಲಿದ್ದಾಗ ಮಾತಾಡದೆ ಇರೋದೇ ಒಳ್ಳೆಯದು. ಯಾಕೆ ಗೊತ್ತಾ? ಮಾತಾಡಿ ಕೋಪದಲ್ಲಿ ಏನಾದರೂ ಹೇಳಿ ಎದುರುಗಡೆ ಇರೋರಿಗೆ ಬೇಜಾರು ಮಾಡಿದ್ರೆ ನೀವು ಆಮೇಲೆ ಪಶ್ಚಾತ್ತಾಪ ಪಡ್ತೀರ ಅಲ್ವಾ? ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಓಕೆ ಗಾಯ್ಸ್, ಈಗ ನಂಬರ್ 3ಗೆ ಹೋಗೋಣ. ನಂಬರ್ 3 ಅಂತೂ ತುಂಬ ಸಿಂಪಲ್ಪ, ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಗಾಯ್ಸ್, ನಾವು ಒಂದು ಸ್ಟೋನನ್ನು, ಒಂದು ಕಲ್ಲನ್ನು ತಗೊಂಡು ನೀರಿನಲ್ಲಿ ಹಾಕೋದು. ತುಂಬ ಸಿಂಪಲ್ ಅಲ್ಲ? ಸಿಂಪಲ್ಲೇ, ಆದರೆ ಎಲ್ಲ ಟೈಮಲ್ಲೂ ನಮ್ಮ ಕೈನಲ್ಲಿ ಸ್ಟೋನು ನೀರು ಇರಬೇಕಲ್ಲ. ಗೊತ್ತು ಗೈಸ್, ಈ ಕ್ವಶನ್ನು ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ. ಡೋಂಟ್ ವರಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಕೈನಲ್ಲಿ ಒಂದು ಕಲ್ಲನ್ನು ತಗೊಂಡು ಅದನ್ನು ನಿಮ್ಮ ಕೋಪ ಅಂತ ಅಂದ್ಕೊಂಡು ನಂತರ ಅದನ್ನು ನೀರಿನಲ್ಲಿ ಬಿಡ್ತಾ ಇರಬೇಕು. ನೀರಿನಲ್ಲಿ ಬಿಟ್ಟ ತಕ್ಷಣ ಪ್ಲಿಂಕ್ ಅಂತ ಸೌಂಡ್ ಆಗುತ್ತೆ ಗೊತ್ತಾ? ಆ ಪ್ಲಿಂಕ್ ಅನ್ನೋ ಶಬ್ದ ನಿಮ್ಮ ಕೋಪನ ಕೂಡ ಮುಳುಗಿಸೋ ಅನ್ನೋ ಶಕ್ತಿ ಇರುತ್ತೆ ಗೊತ್ತಾ? ಹೌದು, ಆ ಪ್ಲಿಂಕ್ ಅಂತ ಶಬ್ದ ಬಂದಾಗ ನಿಮ್ಮ ಕೋಪನೂ ಕೂಡ ಪ್ಲಿಂಕ್ ಅಂತ ಮಾಯ ಆಗಿಬಿಟ್ಟಿರುತ್ತೆ ಗೊತ್ತಾ? ಓಕೆ ಗಾಯ್ಸ್, ಇದರಲ್ಲಿ ನೀವೇನು ತಿಳ್ಕೊತೀರಾ? ಒಂದು ಕಲ್ಲು ಕೂಡ ನಿಮಗೆ ಹೇಳ್ತಾ ಇದೆ ಕೆಲವೊಂದನ್ನ ಬಿಡಬೇಕು ಅಂತ ಅಲ್ವಾ? ಎಷ್ಟು ನಿಜ ಅಲ್ವಾ? ಓಕೆ, ಈಗ ಸ್ಟೆಪ್ ನಂಬರ್ 4ಗೆ ಬರೋಣ. ಕ್ಯಾಂಡಲ್ ಫೋಕಸ್ ರೀಸೆಟ್. ನಾವು ಒಂದು ದೀಪವನ್ನು ಹಚ್ಚೋದು. ದೀಪವನ್ನು ಹಚ್ಚೋದು ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ? ಆದರೆ ಇಲ್ಲಿ ನೀವು ಸ್ವಲ್ಪ ಬೇರೆ ಥರ ದೀಪ ಹಚ್ಚಬೇಕು. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಕನ್ಫ್ಯೂಸ್ ಆಗ್ತಿದೆಯಾ? ಡೋಂಟ್ ವರಿ, ನಾನು ಹೇಳ್ಕೊಡ್ತೀನಿ. ಗಾಯ್ಸ್, ನಾವು ಯಾವಾಗಲೂ ದೀಪ ಹಚ್ಚೋದೇ ಬೇರೆ, ಆದರೆ ಈ ದೀಪ ಹಚ್ಚೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಏನು ಗೊತ್ತಾ? ದೀಪನ ನಾವು ಅಂದ್ಕೊಂಡು ಇಮ್ಯಾಜಿನ್ ಮಾಡ್ಕೋಬೇಕು. ಆ ಜ್ವಾಲೆನ ನಮ್ಮ ಕೋಪ ಅಂತ ಊಹಿಸ್ಕೋಬೇಕು. ಈ ಜ್ವಾಲೆ ಸಂಪೂರ್ಣವಾಗಿ ಆರಬೇಕಾದ್ರೆ ಒಂದು ಪ್ರೋಸೆಸ್ ಇರುತ್ತೆ ಗೊತ್ತಾ? ಗೊತ್ತಿದೆ ಅನ್ಕೋತೀನಿ. ಆ ಪ್ರೋಸೆಸ್ಸಲ್ಲಿ ನಿಮ್ಮ ಕೋಪನೂ ಕೂಡ ಹಾರಾಡ್ತಾ ಇರುತ್ತೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ. ದೀಪ ಆರೋದಕ್ಕಿಂತ ಮುಂಚೆ ಅದರ ಜ್ವಾಲೆನ ಜೋರಾಗಿ ಉರಿಸುತ್ತೆ, ಹಾಗೆ ನಮ್ಮ ಕೋಪನೂ ಕೂಡ. ಸೊ ಆ ಜ್ವಾಲೆ ಜೋರಾಗಿ ಉರಿದು ಜ್ವಾಲೆ ಕಂಪ್ಲೀಟಾಗಿ ಆರು ಹೋದಾಗ ನಮ್ಮ ಕೋಪ, ನಮ್ಮ ಒಳಗಡೆ ಇರೋ ಫೈರು ಕೂಡ ಆರು ಹೋಯಿತು, ಮಾಯ ಆಯಿತು ಅಂತ ನಾವು ಅಂದ್ಕೊಂಡ್ರೆ ಸಾಕು. ನಮ್ಮ ಕೋಪನೂ ಕೂಡ ನಮ್ಮನ್ನು ಬಿಟ್ಟು ದೂರ ಹೋಗುತ್ತೆ. ಇದು ನನಗೆ ಯಾಕೋ ಸೆಟ್ ಆಗ್ತಿಲ್ಲ ಅಂತ ಯೋಚನೆ ಮಾಡೋರಿಗೂ ಕೂಡ ನನ್ನ ಹತ್ರ ಇನ್ನೂ ಒಂದು ಸೊಲ್ಯೂಷನ್ ಇದೆ. ಏನು ಗೊತ್ತಾ? ಗಾಳಿಪಟ. ಗಾಳಿಪಟನ
ಮಕ್ಕಳ ಥರ ನಾವು ಗಾಳಿಪಟ ಹಾರಿಸ್ಬೇಕಾ ಅಂತ ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನೀವು ಗಾಳಿಪಟನ ಹಾರಿಸ್ಬೇಕು. ಆದರೆ ಈ ಗಾಳಿಪಟದಲ್ಲಿ ನಿಮ್ಮ ಮನಸ್ಸಿನ ಮಾತು ಬರೆದಿರಬೇಕು. ಈ ಮನಸ್ಸಿನ ಮಾತು ನೀವು ಕೋಪದ ಮಾತಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೂ ಓಕೆ, ಡೋಂಟ್ ವರಿ. ನಾನೇನು ಮಾಡ್ತಾಯಿದ್ದೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನನಗೆ ಯಾರ ಮೇಲೆ ಕೋಪ ಬರ್ತಿತ್ತೋ ಅವ್ರ ಮೇಲೆ ಐ ಹೇಟ್ ಯು, ನೀನು ಕೋತಿ, ನೀನು ಕತ್ತೆ, ನಿನ್ನ ಕಂಡ್ರೆ ನನಗಿಷ್ಟ ಇಲ್ಲ ಅಂತೆಲ್ಲ ಬರೀತಾಯಿದ್ದೆ. ಆಮೇಲೆ ಅವ್ರ ಹೆಸರನ್ನ ಬರೆದಿಟ್ಟು ಗಾಳಿಪಟನ ತೊಗೊಂಡು ಹಾರಿಸ್ತಾಯಿದ್ದೆ. ಗಾಳಿಪಟ ದೂರ ಹೋಗ್ತಾ ಹೋಗ್ತಾ ನನ್ನ ಕೋಪನೂ ಕೂಡ ಮಾಯ ಆಗ್ತಾಯಿತ್ತು. ಮತ್ತು ನಾಳೆ ಅವರು ನನ್ನ ಕಣ್ಣೆದುರುಗಡೆ ಬಂದು ನಿಂತರೆ ನನಗೆ ಅವ್ರ ಮೇಲೆ ಕೋಪನೂ ಇರ್ತಾ ಇರಲಿಲ್ಲ. ಇಷ್ಟು ಸಿಲ್ಲಿ ಮ್ಯಾಟರ್ಗೆ ನಾನು ಯಾಕೆ ಅವ್ರ ಹೆಸರನ್ನ ಬರೆದು ಹಾಗೆ ಹಾರಿಸ್ದೆ ಅಂತ ಯೋಚನೆ ಮಾಡ್ತಾಯಿತ್ತು. ನನಗೆ ನಗು ಬರ್ತಾಯಿತ್ತು. ಗೈಸ್, ನಿಮಗೆ ಒಂದು ಸಿಂಪಲ್ ಸಜೆಷನ್ ಕೊಡ್ತೀನಿ. ಈ ಗಾಳಿಪಟದ ಟ್ರಿಕ್ ತುಂಬ ಚೆನ್ನಾಗಿದೆ ನಿಜ, ಆದರೆ ನೀವು ನಿಮ್ಮ ಲ್ಯಾಂಗ್ವೇಜಲ್ಲಿ ಬರೀದೇನೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಬರೆದು ಹಾರಿಸಿದ್ರೆ ತುಂಬ ಒಳ್ಳೆಯದು. ಯಾಕೆ ಗೊತ್ತಾ, ನೀವು ಯಾರ ಬಗ್ಗೆ ಬರೆದಿರ್ತೀರ ಅವ್ರ ಕೈಗೆ ಗಾಳಿಪಟ ಸಿಕ್ಕಿ ಅವ್ರಿಗೆ ನೀವು ಬರೆದಿರೋದು ಗೊತ್ತಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಬೇರೆ ಲ್ಯಾಂಗ್ವೇಜ್ನಲ್ಲಿ ಬರೀರಿ, ಆಯಿತಾ? ಲಾಸ್ಟ್ ಬಂದೇ ಬಿಡ್ತಲ್ವಾ? ಲಾಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಕ್ಲೌಡ್ ಸೆಂಡ್ ಅವೇ ಅಂದರೆ ಮೋಡಗಳನ್ನ ಕಳಿಸ್ಕೊಡೋದು. ಮೋಡಗಳು ಕಳಿಸೋದಕ್ಕೂ ನಮ್ಮ ಕೋಪಕ್ಕೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ? ಸಿಂಪಲ್ಪಾ, ನಾವು ಕಣ್ಣು ಮುಚ್ಕೊಂಡು ನಮ್ಮ ಕೋಪನ ಒಂದು ಮೋಡದ ಒಳಗಡೆ ಇಡಬೇಕು. ಅದು ದೂರ ಹೋಗ್ತಾ ಇದ್ದ ಹಾಗೆ ನಮ್ಮ ಕೋಪನೂ ಕೂಡ ನಮ್ಮಿಂದ ತುಂಬ ದೂರ ಹೋಗ್ತಿರುತ್ತೆ. ಸಂಪೂರ್ಣವಾಗಿ ಮಾಯವಾಗೋವರೆಗೂ ನೀವು ನೋಡ್ತಿರಲ್ಲ, ನೋಡಿದ ತಕ್ಷಣ ನಮ್ಮ ಮುಖದಲ್ಲಿ ದೊಡ್ಡ ಸ್ಮೈಲ್ ಬರ್ತಾ ಇರುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ಐ ಹೋಪ್ ಇದನ್ನು ನೀವು ಫಾಲೋ ಮಾಡ್ತೀರಾ ಅನ್ಕೋತೀನಿ. ಗೈಸ್, ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೋಪ ಕೆಟ್ಟದ್ದು ಅಂತ ನಾನು ಹೇಳಲ್ಲ, ಆದರೆ ಒಳ್ಳೆಯದು ಅಂತಲೂ ನಾನು ಹೇಳ್ತಿಲ್ಲ. ಕೋಪ ನಿಮ್ಮನ್ನು ನೀವು ಯಾರು ಅಂತ ತೋರಿಸ್ಕೊಡುತ್ತೆ, ಗೊತ್ತಾಯ್ತಾ? ನೀವು ನಿಮ್ಮೊಳಗಡೆ ಶಾಂತಿನ ತುಂಬಲಿಲ್ಲ ಅಂದರೆ ಜಗತ್ತಿನಲ್ಲಿ ಯಾರು ಕೂಡ ತುಂಬೋದಕ್ಕೆ ಸಾಧ್ಯನೇ ಇಲ್ಲ ಗೈಸ್. ಸೊ ನಿಮ್ಮ ಒಳಗಡೆ ಶಾಂತಿ, ನೆಮ್ಮದಿ, ನಗು ಎಲ್ಲನೂ ತುಂಬಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.